ಅಲ್ಲ ಇಷ್ಟೊತ್ತು ನಾನು ಇಲ್ಲೇ ಕುಂತೆ ನಮ್ಮತ್ತಿ ಒಂದು ಅಕ್ಷರ ಮಾತಾಡುವಳ್ಳಲ್ಲ, ಯಾಕೆ ಏನಪ್ಪ ಸುಮ್ಮನೆ ಕುಂತಾಳ? ಅತ್ತಿಯರ ಯಾಕ ಏನು ಮಾತಾಡವಲ್ರಿ? ಆರಾಮ್ ಕುಂತ್ಬಿಟ್ರಪ್ಪ. ಏನು ಹೇಳ್ರಿ? ನೀನು ಕೂತ್ ಮಾತಾಡೋದೇನಾಯ್ತವ ಸೌಕರ್ ತೆಗಿ. ಎಷ್ಟಾದ್ರೂ ನೀನು ಅತ್ತಿಯಾಗಿ ನಾನು ಸೊಸೆಯಾಗಿ ನಿನ್ನ ಕೈಯಾಗ. ಯಾಕೆ ಹೇಳ್ತೀರ? ವಾ ನಿಮ್ಮ ಕೂತ್ ಮಾತಾಡ್ಕೊಂತ ನಾಲಿ ಕಡ್ಕೊಂಡು ನೋಡ್ರಿ, ನಾನು ಸುಣ್ಣಾಗ ಎಷ್ಟು ಹಾಕೊಂಡೆ ನನ್ನ ಜೊತೆಗೆ. ಯಾಕೆ ಏನಂತ ನಾ ಏನೇನು ಇರ್ತೀರ ನಿಮಗೆ? ನನ್ನ ಪಾಡಿ ನಾ ಉಂಡನಿ, ನಿಮಗೂ ಊಟಕ್ಕೆ ನೀಡನಿ ಎಲ್ಲರಿಗೆ ಹಾಕೊಂಡು ಕುಂತೇನಪ್ಪ. ಮತ್ತಿನೇನ ಬೆಂಡ್ಲಿ? ಮನಿ ಹಿರೇ ಮನುಷ್ಯಾಳ ನಾನು ನಿಮ್ಮ ಅತ್ತಿ ಇದ್ರಿಗೆ ಕುಂತೇನಿ, ನನಗೆ ಸರಿ ಸಮ ಕುತ್ಕೊಂಡ ನನಗೆ ಮುಂಚೆ ಎಲ್ಲಡಿಕೆ ಹಾಕೊಳಕತ್ತೀಯಲ್ಲ. ಮತ್ತೆ ಮನಿ ಯಜಮಾನ್ತಿ ನೀನ ಆಗ್ಯವ, ನಾ ಎಲ್ಲದನಿ? ಇನ್ನೊಂದು ದಿನ ನಾನು ಒಯ್ದು ಮಣ್ಣಾಗಿಟ್ಟೆ ಅಂದ್ರೆ ಹಿರೇತನ ಪೂರ್ತಿ ನಿಂದ ಹಾಕತಿ. ಅಲ್ಲ ಈಗ ಆಗೈತೆ ಬಿಡು ಅತ್ತಿಯರ, ಎಲ್ಲಡಿಕೆ ಹಾಕ್ಕೊಳಕು ಅತ್ತೆ ಸೊಸೆ ಅಂತೀರಪ್ಪ ನೀವು. ಆತಲ್ಲ ನೀನು ಹಾಕತಿ, ಆಯ್ತು ನೀವು ಹಾಕೊಳ್ಳೋ ನಾ ಹಾಕೊಂಡಿರ್ತೇನೆ ಅಷ್ಟ. ಆಯ್ತು ತೋರಿ, ಇನ್ನೇನು ನಿಮ್ಗೆ ಸುತ್ತ ಕೊಡ್ಲೇನ? ಬೇಡವಾ ತಾಯಿ? ಜಗ್ಗಷ್ಟು ಸುಣ್ಣ ಇಟ್ಟು ಕೊಟ್ಟೆ ಅಂದ್ರೆ ಬೇಕಂತೇಳಿ ಸಿಟ್ಟು ಎದ್ದು ಮುದಿಕೆ ಏನೇನಾರ ಮಾತಾಡ್ತಡಿ ಅಂತೇಳಿ ನಾಲಿಗೆ ಸುಡುವಂಗ ಅಲ್ಲ. ಆಯ್ತು ಬಿಡ್ರಿ ತೋರಿ, ನೀವು ಹಾಕೋರಿ. ಅದು ಹೋಲಿ, ಇದು ಏನೋ ಕೇಳ್ಬೇಕಂದೆ, ಇದು ನುಚ್ಚಡಿಕೆ ಹೇಳಿದ್ದೆ ನಾನು. ಈ ಬೆಟ್ಟಿ ಅಡಿಕೆ ಅಲ್ಲ ತರ್ತಾನಂತ ಇಲ್ಲಂತ? ಅಯ್ಯೋ ತಂದಿಲ್ಲ ಅಂದ್ರೆ ಐತೀರ, ಅದಾವಲ್ರಿ ಐತೀರ, ಅಲ್ಲೇ ಬಟ್ಟೆಲ್ಲ ಅದ ನೋಡ್ರಿ. ನಾಳೆ ಒಂಚೂರು ನನ್ನ ಮಗಳ ಮನೆಗೆ ಹೋಗ ಅಂತ ಹೇಳಿದ್ದೆ, ಹೊಕ್ಕನಂತ ಇಲ್ಲಂತ? ಹೋಗ ಅಂತ ಹೇಳೇನಲ್ಲ. ಅಯ್ಯ ಅತ್ತಿಯರ ಹೋಗಿ ಬರ್ತಾರನಪ್ಪ ಅಂದಿದ್ರು, ಒಟ್ಟು ಹೋಗಿ ಬರ್ತೇನೆ ಅಂತೇಳಿ. ಮತ್ತೆ ಇದು ಏನದು ಚಾಪಡಿ ಖಾಲಿ ಆಗೈತಿ, ಬೆಲ್ಲ ಖಾಲಿ ಆಗೈತಿ ಅಂತಿದ್ದೆಲ್ಲ ತಂದಾನ ಇಲ್ಲ? ಅತ್ತಿಯರ ನೀವು ನನ್ನ ಕೇಳೋ ಬದ್ಲಿ ಈಗ ನಿಮ್ಮ ಮಗನ ಬರ್ತಾರ ಕುತ್ಕೊಂಡ ಕೇಳ್ರಿ, ಎಟ್ಟತ್ತ ಏನೇನು ತಂದು ಏನೇನಿಲ್ಲ, ಏನೇನು ಮಾಡ್ತಿ ಏನೇನು ಬಿಡ್ತಿ ಅಂತೇಳಿ. ನಾನು ಕೇಳಿದ್ರೆ ನಾ ಏನು ಮಾಡ್ಲಿರಿ ಅತ್ತಿಯರ? ಅಯ್ಯೋ ನಮ್ಮ ಓದೊಳಗಂಗವ್ವ, ನನ್ನ ಮಗನ ಕೇಳೋಕ್ಕಿಂತ ಮುಂಚೆ ನೀನು ಕೇಳ್ಬೇಕವ್ವ. ಈಗಂತೂ ತಿತ್ತಾಗ ನಿನ್ನ ಮಾತು ಕೇಳೇ ಮುಂದೆ ಅವ ಮಾತಾಡೋದು. ನೀ ಹ್ಞೂ ಅಂದ್ರೆ ಹ್ಞೂ ಅಂತಾನ, ಹಾಂ ಅಂದ್ರೆ ಹಾಂ ಅಂತಾನ. ಅದಕ್ಕೆ ನಿನ್ನೆ ಕೇಳಿಬಿಟ್ನಿ ಅಂದ್ರೆ ಒಮ್ಮೆ ಹೌದಿಲ್ಲ, ಅದ್ರ ಸಂಬಂಧ ಕೇಳಿದ್ದೀಗ. ಹೇಳು ಏನ ತಂದಾನ ಇಲ್ಲ? ಆತು ಬರಂಗಾರ ಇನ್ನೇನ ಇದ್ರು ನನ್ನ ಜೊತೆಗೆ ಮಾತಾಡುವಂತ್ರ. ಪಾಪ ನನ್ನ ಮಗಳಿಗೆ ನೋಡ್ಕೊಳಕ ಬಿಡಾಡಿ ಸುಸ್ತಿಯಾರು ಬಂದಾರೋ ಇಲ್ಲ ಏನಪ್ಪ. ಬರ್ತೇನೆ ಅಂತ ಹೇಳಿದ್ರೆ ಹಡಿಬಿಟ್ಟಾರ, ಬಂದ್ರೋ ಇಲ್ಲ? ಬಂದಿರ್ತಾರೆ ಬಿಡ್ರಿ ಅತ್ಯಾರ. ಸೊಸಿ ಬರ್ತಾರಂತೇಳಿ ಎಲ್ಲ ಕರ್ಕೊಂಡೋಗಿದ್ದೆ, ಇನ್ನೂ ಅದ ಚಿಂತೆ ಆಗದಿರೇನ? ತರಿ ಒಲಿಮೆ ಹಾಲು ಇಟ್ಟಿದ್ದೆ, ಬಂದೆ. ಇವ ಪಕ್ಕನ ಹೇಳಕತ್ತೇನೆ ನೋಡು, ಇವ ಕಾಲ ನಡ ಹಿಡಿದು ದಸರಾ ಆನಿಗತಿ ತಿಂದು ಉಬ್ಬಿದ್ರೆ ಇನ್ನೆಲ್ಲಿ ಹೇಳಕತ್ತಿ, ಇನ್ನೆಲ್ಲಿ ಕುಂದ್ರಾಕತ್ತಿ ತಗೋ. ಹಡ್ಬಿಟ್ಟು ಏನಾರ ಮಾತಾಡಕ್ಕೆ ಜಗನ ಖಾಲಿ ಮಾಡ್ತಾಳ. ಎದಕ್ ಬಂದಿ? ಮದ್ವಿ ಮಾಡ್ಕೊಂಡು ಇಲ್ಲಿ ಋಣ ಹರ್ಕೊಂಡ ಹೋಗಿ ನೀನ ಮತ್ತೆ ಅದಕ್ಕೆ ಮನಿಗೆ ಬಂದಿ? ಏನೈತಿ ಅಂತ ಅವ್ರ ಮನೆ ಸಂಬಂಧ ಇಲ್ಲ. ಎದಕ್ ಬರಾಕತ್ತಿ ಅದನ್ನ ಹೇಳಿ ನನಗ. ಇಲ್ಲೋಡ, ನೀನಾತ ನಿನ್ ಗಂಡನ ಮನಿ ಆತ ಅಷ್ಟೇ, ಅಲ್ಲೇ ಇರ್ಬೇಕು ನೀನು. ಇಲ್ಲಿಗೆ ಬರೋ ಜರತ್ತಿಲ್ಲ, ಹೇಳಕತ್ತೇನ್ ಕೇಳ. ಯಪ್ಪ ಹಂಗ್ಯಾಕಂತಿಪ್ಪ, ನಾನ್ ನಿನ್ ಮಗಳಲ್ಲನ. ಬಾಯ್ ಮುಚ್ಚ, ಮಾತಾಡಕ್ ಹೋಗ್ಬೇಡ ನೀನ. ಏನ ನಿನ್ ನನಗ್ ಮಕ್ಕ ನೋಡಕ್ಕೂ ಆಗುದಿಲ್ಲ. ಏನ ಹೊಳ್ಳ ಬಂದ್ ಊರಾಗ ನಾನು ಮರ್ಯಾದೆ ತೆಗಿಬೇಕಂತ ಮಾಡಿ ನೀನು? ಅಲ್ಲ ಈಗೇನು ಉಳ್ದಿಲ್ ಬಿಡು ಮರ್ಯಾದಿ, ಆದ್ರೆ ಏನ್ ಮಾಡ್ಬೇಕಂತ ಮಾಡಿ ನೀನು? ಒಂದು ಸಲ ಹೇಳಿದ್ರೆ ನಿನ್ ಕಿವ್ಯಾಗ ಹೊಕ್ಕತೆ ಹೋಗುದಿಲ್ಲ. ಬರ್ಬೇಡ, ಯಾಕೆ ಬಂದಿ ಇಲ್ಲಿಗೆ? ನಡಿ ನಿನ್ನ ಮನಿ ನಡಿ ನೀನು. ಯಾರಿಗ್ ಬೇಕತ್ತ ನೀ ಮನುಷ್ಯ? ಅಯ್ಯೋ ದೇವ್ರೇ, ನಿಮಗೇನು ಬಂತ್ರಿ? ಮನಿ ಮಠ ಬಂದೈತಿ ಹುಡುಗಿ. ಅಲ್ಲ ನಿನಗೆ ಯಾರು ಬಾ ಅಂದ್ರೆ ಯಾಕೆ ಬಂದಿ ಅಂತ ಕೇಳ್ತಿರಲ್ರಿ? ನಿಮಗೆ ಏನು ಬಂದೈತ್ರಿ ನಿಮಗ? ಯವ್ವಾ ದೇವ್ರ, ಇನ್ನೂ ಏನು ಮಾಡ್ಬೇಕಂತದಿರಿ? ಅಲ್ಲಿ ಬಾಯಿ ಮುಚ್ಕೊಂಡು ಇರಕ್ ಬರಂಗಿಲ್ಲನ್ರಿ? ಏ ಬಿಡ್ರಿ, ಮನಿಗೆ ಬಂದತಿ ಮಗಳು, ಕಣ್ಣೀರ್ ಹಾಕಿಸ್ ಕಳಿಸ್ತೀರನ್ರಿ? ಈಗ ಇನ್ನು ಕಾಲಿಟ್ಟತ್ ಒಳಗ ಏನ್ ಹೋಗನ್ನಕತ್ತಿರಲಕ್ಕಿಗೆ? ಮಗಳು ಅವಾಗ ದಿಕ್ ಯಾರು ಇಲ್ಲಕ್ಕಿಗೆ, ಬೀದಾಗ ಬಿಡಾಕತ್ತೇನ ಅಂತ ಹೇಳಿ ಮನ್ಯಾಗ ಇಟ್ಕೊಂಡಿ. ಈಗ ಮದ್ವಿ ಮಾಡಿದ್ಮೇಲೂ ಮಗಳ ಮನಿಗ್ ಬರಕ್ಕೆ ಹೋಗಕ್ಕೇನ? ಮಗಳ ಮನಿಗ್ ಬರೋ ಅವಶ್ಯಕತೆ ಇಲ್ಲ. ಆಕಿ ಮಗಳೇ ಅಲ್ಲ ನನಗೆ. ನನ್ನ ಮರ್ಯಾದೆ ತೆಗೆದು ಯಾವಾಗ ಆಕಿ ನನ್ನ ಮಾತು ಮೀರಿ ಹೊಸಲ ದಾಟಿ ಯಾವಂದ ಜೊತೆ ಓಡಿ ಹೋದ್ಲು ಏನ? ನೋಡೋ, ನನಗ ಮಾನ ಮರ್ಯಾದೆ ಮುಖ್ಯ, ನನಗ ನಮ್ಮ ಜಾತಿ ಮುಖ್ಯ, ಏನ ನೀತಿ ಮುಖ್ಯ. ಎಲ್ಲಾ ಬಿಟ್ಕೊಟ್ಟು ನಡೆಯೋರ್ ಜೊತೆಗೆ ನಾನು ನಿಲ್ಲಕ್ಕಾಗುದಿಲ್ಲ. ಏನ ಈಗ ಹೇಳ್ತಾ ಇದೀನಿ ಕೇಳ, ಮರ್ಯಾದಿಂದ ಬಾಯಿ ಮುಚ್ಕೊಂಡು ಆಕಿನ ಮನೆಯಿಂದ ಹೊರಗೆ ಕಳ್ಸಿದ್ರೆ ನಿನಗೆ ಚಲೋ. ಏನ ಆಕಿ ನನಗೆ ಮಾತಾಡಕ್ ಆಗೋದಿಲ್ಲ. ಏನ ಸುಮ್ಮನೆ ನನ್ನ ತಿರಿ ಹಾಪ್ ಮಾಡಕ್ ಬಿಡ, ಮೊದಲಕಿನ್ ಕಳ್ಸ. ಯೋ ದೇವ್ರೆ, ಏನು ಆಗಲ್ಲ, ಸ್ವಲ್ಪ ತಡ್ರಿ. ಏನ್ ತಡಿಬೇಕು? ಇದು ನನ್ನ ಮನಿ ಏನ ನಿನ್ನ ಮನಿಯ? ಇದು ನಿಮ್ದ ಮನಿ ಆಗಿರ್ಲಿ, ನಾ ನಿಮ್ ಹೆಂಡತಿ, ಆಕಿ ನಿಮ್ ಮಗಳು. ಏನ ತಿಳಿಲಾರ್ದ ಆಗೇತಿ. ಏನ್ ನಾನು ನೆಮ್ಮದಿಯಾಗಿರೋದು ಬೇಕಾ ಬೇಡ ನಿಮ್ಗ? ನಿಮ್ ಕೈ ಮುಗಿತೇನೆ, ಬಿಟ್ಟು ಬಿಡಪ್ಪ ಯಪ್ಪ. ಹೆಂಗ ಒಂದ್ ನನ್ನ ಮಗಳು ಇರುವಲ್ತಾಕತ್ತಾಗ ಬರೋದು ಹೋಗೋದು ಮಾಡ್ಕೊಂತ, ಏನೋ ಒಂದ್ ಹೆತ್ಕಳ್ಳು ಒಂದಿಟ್ಟು ಅವಾಗ ನನ್ನ ಮಗಳ ಮಕ್ಕ ನೋಡ್ಕೊಂತಿದ್ರೆ ನನಗೂ ಸಮಾಧಾನ ಇರ್ತೈತಿ. ನಿಮ್ಮ ಕಾಲರ ಬೀಳನ? ಹೌದನ? ಒಟ್ಟು ಈ ಮನಿ ಒಳಗ್ ನನಗ್ ಕಿಮ್ಮತ್ತಿಲ್ಲ. ಏನ ಮನಿ ಯಜಮಾನ ನಾನು ಇನ್ಯಾರ ಅನ್ನೋದ ನನಗೆ ಅರ್ಥನ ಆಗ್ಬೋಲ್ತು. ನನಗೆ ಸ್ವಲ್ಪ ಕಿಮ್ಮತ್ತಿಲ್ಲ ಅಂತ ಅಲ್ರಿ, ನಿಮಗ್ ಕಿಮ್ಮತ್ ಕೊಡ್ಲಾರ್ದ ಇನ್ಯಾರಿದ ಹಾದ್ ಬಿದ್ಯಾಗ ಹೋಗೋ ದಾಸ ಈಗ ಕೊಡ್ಲೇನ ಕಿಮ್ಮತ್? ನಿಮ್ಗ ಕೊಡ್ಬೇಕಲ್ಲ ನಾ ಕಿಮ್ಮತ್ನ.
ಹಂಗ ಮಾತಾಡಕ್ ಹೋಗ್ಬೇಡ್ರಿ. ಮನಿಗೆ ಬಂದೈತಿ ಮಗಳು, ಕಣ್ಣೀರ್ ಹಾಕಿಸ್ಬೇಡ್ರಿ ಪಾಪ. ಏನ್ ಕಷ್ಟ ಹೇಳ್ಕೊಳಕ್ ಬಂದೈತೋ ಏನು ಎತ್ತ, ಹೌದಿಲ್ಲ? ನೀವ ಹಿಂಗೆ ಮಾತಾಡಿದ್ರ ಅದು ಎಲ್ಲಿ ಹೋಗ್ಬೇಕ್ರಿ? ನಿಮ್ಗೆ ಆಕಿ ಜೊತೆಗೆ ಮಾತಾಡಿ ಆಕಿಗೆ ಸಮಾಧಾನ ಮಾಡ್ರಿ, ಚಂದಾಗಿ ಉಪ್ಪು ಮಾಡಿ ಮಾತಾಡ್ರಿ ಅಂತ ನಾ ಹೇಳಾಕತ್ತಿಲ್ಲ. ಮನಿಗೆ ಬಂದೈತಿ ಬಿಟ್ಟು ಬಿಡ್ರಿ ಅಂತ ಹೇಳಾಕತ್ತೇನ ಅಷ್ಟ. ಯಪ್ಪ ಹಂಗೆ ಮಾಡಬೇಡಪ್ಪ. ನನ್ನ ಕಷ್ಟ ಸುಖ ಏನೇ ಇರಲಿ ಅವನ ಮುಂದೆ ಹೇಳ್ಕೊಳ್ಳಾರ್ದ ಇನ್ಯಾರ ಮುಂದೆ ಹೇಳ್ಕೊಲಿ? ನಾ ಅವನ ಜೊತೆಗೆ ಮಾತಾಡ್ಬೇಕಲ್ಲಪ್ಪ. ಏನಾರ ಮಾಡ್ಕೊರಿ, ಬೆಲೆ ಇಲ್ದಿರೋ ಜಾಗದಾಗ ಎಷ್ಟು ಮಾತಾಡಿ ಏನು ಉಪಯೋಗ ಐತಿ? ಕಾಗಿ ಗಂಡಸು ಶಪ್ಪ ದೇವ್ರೆ, ಇಷ್ಟು ರಂಬಿಸಿ ಕಳಿಸ್ಬೇಕಾದ್ರೆ ಸಾಕು ಬೇಕಾಗಿ ಹೊತ್ತು ಹೋಗುತ್ತದ. ಅಲ್ಲ ಇದಕ್ಕಿದ್ದಂಗೆ ಬಂದಿಯಲ್ಲವಾ? ಇದು ಯಾಕೆ ಏನಾರ ಅಂದ ನಿನ್ನ ಗಂಡ? ಏನಾರ ಸಮಸ್ಯೆನಾ? ಯಾಕೆ ಎದ್ರ ಸಂಬಂಧ? ನೀ ಹಿಂಗೆ ಬಂದೆ ಅಂದ್ರೆ ನಾನು ಎದಿ ದಸಕ ಅಂತತೇವ. ಎದಿ ದಸಕ್ ಅನ್ನೋದು ಆಮ್ಯಾಗ ಇಲ್ಲೇ ನನ್ನ ಎದಿ ದಸಕ್ ಅಂದ ಆತಲ್ಲೇ ಚಂದ್ರವ್ ಬಂದಿದ್ಲಲ್ಲೇ ಗೊತ್ತಾನ? ಆತಿಗೆ ಏನು ಹೇಳಿ ನಾನು? ನನಗಂತರೂ ಏನು ಮಾತಾಡ್ಬೇಕನ್ನೋದ ಗೊತ್ತಾಗ್ಲಿಲ್ಲ ಚಂದ್ರವತ್ತಿಗೆ. ನನಗೆ ಒಂಥರ ಎದಿ ದಸಕ್ ಅಂದ್ಬಿಡ್ತೇವ. ಅದ ಟೈಮಿಗೆ ನನ್ನ ಗಂಡು ಬಂದು ಎಲ್ಲಿ ಏನು ಹೇಳ್ತಾಳ ಅಂತ ಮಾಡಿದ್ದೆ. ಪುಣ್ಯಕ್ಕೆ ಏನು ಹೇಳಿಲ್ಲ ತಗೋ, ಹಂಗೆ ಹೋಲ್ಲ ಗೊತ್ತನ? ಅದಕ್ಕೆ ಮುಂಚೆ ನಂಗೆ ಹೇಳಿದ್ಲ, ನಿಮ್ಮವ್ವ ಬಂಗಾರ ಕೊಡ್ತಿದ್ದೆ ಕೊಟ್ಟಿಲ್ಲ, ಅವ್ರವ್ನ ಮಾತು ಕೇಳ್ಕೊಂಡು ಬಿಟ್ಟಾಳ. ನನಗೆ ಅವಶ್ಯಕತೆ ಐತಿಗ, ಮರ್ಯಾದಿಂದ ಕೊಡ್ತಾಳೋ ಏನು ಮತ್ತು ನಾ ಇಲ್ಲೇ ಇಸ್ಕೋಬೇಕು ಅಂತ ಕೇಳತ್ತಾಳಕ್ಕೆ. ಏನು ಹೇಳಿ? ಅಲ್ಲಿ ಮದ್ವೆ ಮಾಡೋದೇನೋ ಮಾಡಿದೆ, ಇಂಥದ್ದೊಂದು ಇಕ್ಕಟ್ಟಿನಾಗ ಯಾಕೆ ಸಿಕ್ಸಿದಿ? ಏನು ಕೊಡೋದೈತಿ? ಅದನ್ನು ಕೊಟ್ಟು ಬಿಟ್ರೆ ಮುಗಿದು ಹೋಗ್ಬಿಡ್ತೈತೆ. ಅಯ್ಯೋ ಆಕಿ ಹಣ ಎತ್ತಲಿ. ಎಲ್ಲಿದ ಕೊಡಲಿ ನಾನು? ರೂಪಾಯಿ ಇಲ್ಲ ಕೈಯಾಗ. ನನ್ನ ಬಂಗಾರನೂ ಇದು ಮಾಡಿ ನಿನ್ನ ಗಂಡಗದು ಇದು ಮಾಡಿಸಿದೆ. ಅದು ನಮ್ಮವ್ವ ಮೊನ್ನೆ ಕೊಟ್ಟಿದ್ಲು. ಏನು ಮಾಡಲಿ? ನಂದು ಕೊಡಬೇಡ ಯಾರಿಗೂ ಅಂತ ಅಂದ್ಲು. ಬೇಡವಾ, ನನಗೇನು ನಿನ್ನ ಜೀವನಕ್ಕಿಂತ ಹೆಚ್ಚಿಂದೇನಿಲ್ಲ, ಸುಮ್ಮನೆ ಅದನ್ನ ಕೊಟ್ಬಿಡ್ತೀನಿ. ಇನ್ನಾಕಿ ಬರೋದಿಲ್ಲ ತಗೋ ನಿಮ್ಮ ಮನೆಗೆ. ಅಷ್ಟ ಅಲ್ಲ, ಮೊನ್ನೆ ನನ್ನ ಗಂಡನ ಚಿಗೋ ಬಂದಿದ್ಲು. ಯಾಕೆ ನಿಮ್ಮಪ್ಪ ಒಟ್ಟ ಬರೋದಿಲ್ಲ, ಮಾತಾಡೋದಿಲ್ಲ, ಅದೆಂತ ಸಿಟ್ಟು ಏನು ಎತ್ತ ಯಾಕೆ? ಅಲ್ಲ ಮಳೆಯಾಗ ಏನು ಕಿಮ್ಮತ್ತು ಕೊಡ್ಬೇಕನ್ನೋದು ನಿಮ್ಮ ಅಪ್ಪಗೆ ಗೊತ್ತಿಲ್ಲ. ಈ ಹೊತ್ತಿನ ಮಟನು ಮಕ ನೋಡಿ ಮಾತಾಡಿಲ್ಲ, ಅದೆಂಥದ್ದು ಇರ್ತದ ತೀರ ಮದುವೆ ಆದ್ಮೇಲಾರ ಇವನ್ನೆಲ್ಲ ಬಿಡ್ಬೇಕು ಅಂತೇಳಿ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರವ. ಹೌದಾ? ಹೋಗ್ಲಿ ಬಿಡು, ನೀ ಏನು ತಿಳ್ಕಿಸ್ಬೇಡ. ನಿನ್ನ ಗಂಡನಿದ್ರಿಗೆ ನಿಮ್ಮ ಅಪ್ಪಗೆ ಒಂದು ಮಾತು ಬೈದ್ಬಿಡು. ಅವ್ರು ಹಂಗಾರಿ ಜೀವ ಇಲ್ಲ ನನ್ನ ಮ್ಯಾಗ ಏನು ಮಾಡ್ಬೇಕು ಅಂತೇಳಿ ಹೇಳಿ ಸುಮ್ಮ ಮಾಡಿಸ್ಬಿಡು. ಹಂಗೆ ಮಾಡ್ತೇನೆ. ಅದು ಹೋಲ್ಬಿಡು, ನೀ ಬಾ ಒಳಗೆ ಬಾ. ಏನರ ತಿಂದಿ ಇಲ್ಲ? ಅಲ್ಲ ಒಬ್ಬಿಕೆ ಬಂದಿಯಲ್ಲ ಹುಡುಗಿ, ನಿನ್ನ ಗಂಡನ್ನು ಕರ್ಕೊಂಡಾರ ಬರ್ಬೇಕಾ? ಅವರು ಕೆಲ್ಸಕ್ಕೆ ಹೋದ್ರು. ನಾನು ಅಂದೆ ಯಾಕೆ ಅವನ್ನ ಭಾಳ ನೋಡಂಗಾಗೈತೆ ರೀ, ಜೀವನ ಎನ್ಸಕತ್ತೈತಿ, ಈ ಬಸ್ಸಿಗೆ 1 ಬಸ್ಸಿಗೆ ಹೋಗಿ ಒಟ್ಟು ನೋಡ್ಕೊಂಡು ಹೊಳ್ಳಿ 5 ಬಸ್ಸಿಗೆ ಬಂದುಬಿಡ್ತೇನೆ ರೀ ಅಂದೆ. ಆತು ನೋಡಿ ಹುಷಾರಾಗಿ ಹೋಗಿ ಬಾ ಅಂತಿದ್ದಕ್ಕೆ ಬಂದ್ನವ್ವ. ಅವ್ರನ್ನ ಕರ್ಕೊಂಬಂದಿದ್ಮೇಲೆ ಮಾತಾಡಕತ್ತೇನೆ ಬೇ. ಅದು ಕರೆ ಹೋಲ್ಬಿಡತ್ತಾಗ. ಬಾ ಈಗ ಅದು ಬಿಡು ಹೋಲಿ, ನಾಕಿಗೆ ಬಾಯಿ ಮುಚ್ಚಿಸ್ತಾನೆ ಬಂಗಾರ ಕೊಟ್ಟು. ನೀ ಆರಾಮದಿಲ್ವಾ? ನಿನ್ನ ಗಂಡನ ಮನ್ಯಾಗ ಗಂಡ ಹೆಂಗೆ ನೋಡ್ಕೊತಾನ? ಮನೆ ಹೆಂಗೈತಿ? ಅನುಕೂಲವಾಗೈತೆ? ಏನು ನೋಡಿದೆ ಏನೋ ನೀನು? ಗಂಡೇನೋ ಚಲೋ ಅದ, ನಮ್ಮ ಮನೆ ಅನುಕೂಲವಾಗೈತೆ ಅಂತ ಕೇಳ್ತಿ ಅಲ್ವೇ? ಮನೆ ನೋಡಿ ನೀನು ಕೊಟ್ಟು ಮದುವೆ ಮಾಡಿಬಿಟ್ಟೆ. ಅವ್ರು ಚಿಗೋ ಇದ್ದಿದ್ದು ಮನೆ ಹೋಗಿ ನೋಡ್ಕೊಂಡು ಬಂದಿರಿ, ಅದು ಚಲೋನೇ ಐತಿ. ಈ ನನ್ನ ಗಂಡಿರೋ ಮನೆ ಹೆಂಗೈತೆ ಗೊತ್ತನ? ತಳಗೆ ನೋಡಿದ್ರೆ ನೆಲ ಅನ್ನಂಗಿಲ್ಲ, ಏನಿಲ್ಲ. ತಗ ಸಿಮಿಟ್ಲೆ ಗಿಲಾವ್ ಮಾಡ್ಯಾರ. ಮನೆ ಒಳಗೆ ಒಂದು ಕಮ್ಮನ ಸಾಮಾನಲ್ಲ, ಏನಲ್ಲ. ಆತಾಗ ದೊಡ್ಡ ಮನೆ ಅನ್ನಂಗೂ ಇಲ್ಲ, ಸಣ್ಣ ಮನೆ ಅನ್ನಂಗೂ ಇಲ್ಲ, ಹಳೆ ಮನೆ ಅನ್ನಂಗೂ ಇಲ್ಲ, ಹೊಸ ಮನೆ ಅನ್ನಂಗೂ ಇಲ್ಲ. ಯಾಕಂದ್ರೆ ಹೊಸ ಸಾಮಾನು ಅದಾವು, ಹಳೆ ಮನೆ ತೀರ ಹಳೇದು ಅಲ್ಲ, ಹಂಗಾಗೈತಿ. ಹೋಗ್ಲಿ ಬಿಡ ಹೆಂಗೆ ಒಟ್ಟು ಗಂಡು ಚಲೋ ಅದಾನಿಲ್ಲ ಅನ್ಸರ್ಸ್ಕೊಂಡು ಹೋಗಿ. ಈಗ ಸದ್ಯಕ್ಕೆ ಮದುವೆ ಆಕ್ಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಅಂಥದ್ದು ಏನೋ ಒಂದು ದೇವ್ರದಯ್ಯ ಒಂದು ಒಳ್ಳೆ ಹುಡುಗ ಸಿಕ್ಕ ಲಗ್ನ ಆಗೈತಿ. ಮನ್ಯಾಗ ಅವು ಇಲ್ಲ ಇವು ಇಲ್ಲ ಅಂತ ಜಗಳ ಮಾಡ್ತೀಯಲ್ಲ ಹುಡುಗಿ ನೀನು. ಹೆಂಗೆ ಇತ್ತು ಪರಿಸ್ಥಿತಿ ಅದನ್ನು ಅರ್ಥ ಮಾಡ್ಕೊ ಒಂಚೂರು. ಆಯಿತು, ಹೋಲ್ಬಿಡು. ನಿಮ್ಮಪ್ಪ ಹಂಗಂದ ಅಂತೇಳಿ ನೀ ಏನು ಬೇಜಾರು ಮಾಡ್ಕೊಬೇಡ. ಬರೋದಲ್ಲ ಎಲ್ಲ ಬಿಡೋದದು ಮಾಡಕ್ಕೋಬೇಡ. ಬಾಯಿ ಒಳಗೆ ಬಾ, ಒಟ್ಟು ಚಾ ಕುಡಿ ಅಂತಿ ಬಾ. ತಂದು ಕೊಟ್ರ ಸರನ? ಹ್ಞೂ ರೀಪ. ಗಿರ್ಜಿ ಇವತ್ತಿಲ್ಲ ಅಂದ್ರೆ ನನ್ನ ಸರ ಎಲ್ಲಿ ಬರ್ತಿತ್ತು? ಅದು ಏನೇನೋ ಕಳ್ಳಾಕಂತ್ರಿ ಆಟ ಆಡಿ ಪೊಲೀಸರಿಗೆ ಏನೇನೋ ಹೇಳಿ ಕಡಿಗೆ ಅವರ ತಂದು ಆಕಿ ಶಿವಕ್ಕನ ತಂದು ನನ್ನ ಕೈಯಾಗ ಕೊಡೋಂಗೆ ಮಾಡಿದ್ಲು ಗೊತ್ತನ? ಹೌದಾ? ಚಲೋ ಆತಲ್ಲ ಸಗಣಿ ತಿನ್ನಾಕ ನೀನು ಮತ್ತೊಟ್ಟು. ಏನು ಈ ಇದ್ದು ಬಿದ್ದರ ಮ್ಯಾಗೆಲ್ಲ ಚೀರಾಡ್ತಿ, ಇದ್ದು ಬಿದ್ದರ ಮ್ಯಾಗೆಲ್ಲ ಹಾರಾಡ್ತಿ. ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತೇಳಿ ಈಗ ಗೊತ್ತಾತನ? ಗೊತ್ತಾತು ತಗೋರಿ ನನಗೂ. ದೇವ್ರೆ ಏನೋ ಒಮ್ಮೆ ಆಗೈತಿ, ಬರೀ ಅದನ್ನ ಮಾಡ್ತೇನೆ. ಬರೇ ಅದನ್ನ ಮಾಡ್ತೇನೆ, ಇದೆಲ್ಲ ಗೊತ್ತಾಕತ್ತಲ್ಲ. ಬರೇ ಅದನ್ನ ಮಾಡ್ತೇನೆ ಅಂತ ಕೇಳಾಕ ಅಲ್ಲಿ ಆ ಹುಡುಗಿಗೆ ಮನಸ್ಸು ನೋವು ಮಾಡಿದಿ. ಈ ನಮನಿ ಮಾಡಿಟ್ಟು ಮಗ ಸೊಸಿ ಬರಂಗಿಲ್ಲ ಅಂತ ಹೋಗ್ಯಾರೀಗ. ಅದು ಏನು ಮಾಡ್ತೀಯ ಮಾಡ್ಕೊ, ನಿನಗೆ ಬಿಟ್ಟಿದ್ದು. ನಾನಾರ ಯಾಕೆ ತಲೆ ಕೆಡಿಸ್ಕೊಲಿ? ಅದ ಸರ ತಲೆ ಮ್ಯಾಗ ಹೀರ್ಕೊಂಡು ಕುಂದ್ರು. ಈಗ ಏನು ಮಾಡ್ಬೇಕಂತ ಮಾಡಿ? ಹೋಗಿ ಏನು ಮಗ ಸೊಸಿ ಕರ್ಕೊಂಬರ್ಬೇಕಂತ ಮಾಡಿಯೇ? ಅಲ್ಲೇ ಬಿಡ್ಬೇಕಂತ ಮಾಡಿಯೇ? ಕರ್ಕೊಂಬರ್ತೇನೆ, ಮತ್ತೇನು ಮಾಡೋದು? ಅಲ್ಲೇ ಬಿಟ್ಟು ಕುಂತೇನು ಮಾಡಲಿ? ಹೋಲ ತಗ ಜಗಳ ಮಾಡ್ಕೊಂಡು ಕುಂತ್ರೆ ಏನು ಆಗೋದಲ್ಲ ಮಾಡೋದಲ್ಲ. ಕರ್ಕೊಂಬರ್ತೇನೆ. ನನಗೇನು ಈಗಾದರೂ ಸೊಸಿ ಮೇಲೆ ಏನು ಮನಸ್ಸಿಲ್ಲ, ಆದರೂ ಬಿಟ್ಕೊಟ್ಟು ಕುಂತ್ರ ನಡಿಬೇಕಲ್ಲಪ್ಪ. ಎಷ್ಟಾದರೂ ಮಗ ಹೋಗಿ ತೆಪ್ಪ ನಂದ ಬಾ ಅಂತೇಳಿ ಕೇಳ್ತೇನೆ. ಮತ್ತೇನು ಮಾಡ್ಬೇಕು? ಎಲ್ಲ ನನ್ನ ಹಣೆ ಬಾರ. ಎಲ್ಲರೂ ತಾಯಿ ಮುಂದೆ ಮಕ್ಕಳು ತಲೆ ಬಗ್ಸಿದ್ರೆ ಈಗ ನಮ್ಗೆ ಹೆಂಗಾಗೈತೆ ಅಂದ್ರೆ ಉಲ್ಟಾ ಮಗನ ಮುಂದೆ ತಾಯಿ ತಲೆ ತಗ್ಸು ಭಾಳ ಆಗೈತಿ.
ಏನು ಮಾಡೋಕ್ಕಾಗಂಗಿಲ್ಲ. ಅಂತ ಬಾಳೆ ಮಾಡ್ಕೊಂಡು ನೀನು ಎಟಗಿದ್ದಿದ್ದೆ ಅಂದ್ರೆ ನಿನ್ನ ತಲೆ ನಿನ್ನ ಮುಂದೆ ಅವನ ಯಾಕೆ ಇದು ಮಾಡ್ತಿದ್ದ? ಅದು ಆಮೇಗಿನ ಮಾತು ಬಿಡು ಹೋಗ್ಲಿ. ಈಗ ಹೋಗಿ ನೀನೇ ಕರ್ಕೊಂಡು ಬಾ. ಇವತ್ತೇನು ಹೋಗಲ್ಲ. ಇವತ್ತು ಶುಕ್ರವಾರ ಐತಿ, ಮನ್ಯಾಗೂ ಕೆಲಸ ಬೇಕಾದಷ್ಟು ಅದಾವ. ಇದು ಶನಿವಾರ ಇವತ್ತು, ನಾಳೆ ಹೋಗಿ ಬರ್ತೇನೆ. ಆಯ್ತು, ನಾಳೆ ಒಕ್ಕೆ ನಾಡ್ದಕ್ಕೇನೋ ನಿನಗೆ ಬಿಟ್ಟಿದ್ದು. ಎದ್ದು ಅಡುಗೆ ಮಾಡ್ಬಾ. ಹೌದು, ಈ ಪದಕದ ಸರ ಯಾವಾಗ ಮಾಡಿಸ್ಕೊಂಡೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀ ಮಾಡಿಸ್ಕೊಂಡೆ ಅಂತ ಆಮೇಲೆ ಗೊತ್ತಾಯ್ತು, ನಿಂಗೆ ಬಾಯ್ ಮಾಡಿ ಬೇದೆ. ಆದರೂ ಅಷ್ಟು ರೊಕ್ಕ ಹೆಂಗೆ ಹೊಂದಿಸಿದ್ದೀನಿ ಅಂತ. ಮಗ ದುಡ್ದಿದ್ದು ಸ್ವಲ್ಪ ಇಟ್ಕೊಂತಿದ್ನಿರಿ, ಆಮೇಲೆ ನಾನು ಕೆಲ್ಸಕ್ಕೆ ಹೋಗಿದ್ನಲ್ಲ, ಎಲ್ಲ ಕೂಡ್ಸಿಟ್ಕೊಂಡು ಮಾಡಿಸ್ಕೊಂಡಿದ್ದೆ. ಹೆಣ್ಮಕ್ಳ ಕೈಯಾವ ರೊಕ್ಕಿದ್ರೆ ಒಟ್ಟ ಹಾಳು ಮಾಡೋದಿಲ್ಲ. ಬಂಗಾರ, ಬೆಳ್ಳಿ, ಅರಿವಿ, ಅಂಚಡಿ ಇಂಥವ ತೊಗೊಂತೀವಿ. ಮನಿ ಮಟ್ಟಕ್ಕೆ ರೊಕ್ಕಕ್ಕೆ, ಸಂಸಾರಕ್ಕೆ ಹಾಕ್ತೇವಿ. ನಿಮ್ಮಂತರ ಕೈಯಾಗ ರೊಕ್ಕಿತ್ತಂದ್ರೆ ಹೋಗಿಕ್ಕಿರಿ ಶೇರದ ಅಂಗಡಿಗೆ ಹಾಕಕ್ಕ. ನೀನು ನಾವು ಜಾಡಿಸೋದ್ನ ಪಕಡಾನ ಎಲ್ಬ ಮುರಿಬೇಕು. ಎದ್ದು ತಾಟ್ ಹಚ್ಚಿ ನಡಿ. ಇದ್ದಿದ್ದಂಗೆ ಹೇಳಿದ್ರೆ ಕೆಂಡದಂತ ಕೋಪ, ಸಿಟ್ಟು ಮಾಡ್ಕೊಂತಾರೆ. ಸಿಟ್ಟು ಇದ್ದಿದ್ದಂಗೆ ಹೇಳಿ ನಾನು. ಯಪ್ಪ ದೇವ್ರೆ, ನನ್ನ ಹೆಂಡತಿಗೆ ಒಂದು ಬುದ್ಧಿ ಬರುವಲ್ತ. ಇರ್ಲಿ, ಇಷ್ಟಾರ ಬಂದತ್ತಲ್ಲ, ಮುಂದೆ ನೋಡೋಣ.